ಆತ್ಮೀಯರೇ, ಎನಲಿಟಿಕಲ್ ಮೀ ಚಾನೆಲ್ನಲ್ಲಿ ನಾನಿವತ್ತು ಕಮ್ಯುನಿಟಿಯಲ್ಲಿ ಹಾಕಿದಂತಹ ಕೆಲವು ಪ್ರಶ್ನೆಗಳನ್ನು ಉತ್ತರಿಸ್ತಾ ಇದ್ದೇನೆ. ಒಂದನೇದಾಗಿ, ಕೆಳಗಿನ ಯಾವ ರಾಸಾಯನಿಕ ಕ್ರಿಯೆಯು ಕಾರ್ಯ ಸಾಧ್ಯವಲ್ಲ ಅಂತ ಕೇಳಿದ್ದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಇಸ್ ನಾಟ್ ಫೀಸಿಬಲ್ ಅಂತ ಕೇಳಿದ್ದು. ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕಾಗಿದ್ದದ್ದು Cu ಪ್ಲಸ್ PbCl2 ಗಿವ್ಸ್ CuCl2 ಪ್ಲಸ್ Pb ಅಂತ ಇತ್ತಲ್ಲ, ಅದು ನಿಮ್ಮ ಆನ್ಸರ್ ಆಗ್ಬೇಕಾಗಿತ್ತು. ಅದು ಸಾಧ್ಯತೆ ಇಲ್ಲದೆ ಇರುವುದು. ಉಳಿದಂತಹ ಕಬ್ಬಿಣ ಮತ್ತು ಕಾಪರ್ ಸಲ್ಫೇಟ್ ಪ್ರತಿಕ್ರಿಯೆ ಆಗ್ತದೆ. Zn ಪ್ಲಸ್ CuSO4 ಕೂಡ ಆಗ್ತದೆ. Mg ಪ್ಲಸ್ CuSO4 ಕೂಡ ಆಗ್ತದೆ. ಯಾಕೆ Pb ಆಗುದಿಲ್ಲ, PbSO4 ಆಗುದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಸ್ಥಾನಪಲಟನ ಕ್ರಿಯೆ ನಡೆದದ್ದು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಡೆದದ್ದು. ಈ ಹೆಚ್ಚು ಪ್ರತಿಕ್ರಿಯಾತ್ಮಕ ಧಾತುವಿನ ಸಂಯುಕ್ತದಿಂದ ನೀವು ಕಡಿಮೆ ಕ್ರಿಯಾತ್ಮಕ ಧಾತುವಿನ ಮೂಲಕ ಹೊರಗಡೆ ತೆಗೆಯಲಿಕ್ಕೆ ಆಗುದಿಲ್ಲ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಕರ್ಸ್ ವೆನ್ ಎ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಎ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಫ್ರಮ್ ಇಟ್ಸ್ ಕಾಂಪೌಂಡ್. ಓಕೆ, ಇಲ್ಲಿ PbCl2 ಅಲ್ಲಿ Pb Cuಗಿಂತ ಹೆಚ್ಚು ರಿಯಾಕ್ಟಿವ್ ಆಗಿರುವಂತದ್ದು. ಅಂದ್ರೆ Cu ಪ್ಲಸ್ PbCl2 ಹಾಕುವಾಗ ಏನಾಗ್ಬೇಕು, Cu Pbಯನ್ನು ತೆಗಿಬೇಕಲ್ಲ, ತೆಗಿಲಿಕ್ಕೆ ಆಗುದಿಲ್ಲ ಅದಕ್ಕೆ. ಯಾಕಂದ್ರೆ Pb ಹೆಚ್ಚು ರಿಯಾಕ್ಟಿವ್ ಇರುವಂತದ್ದು, ಹೆಚ್ಚು ಪ್ರತಿಕ್ರಿಯಾತ್ಮಕ ಧಾತು. ಓಕೆ, ತಾಮ್ರ ಸೀಸಕ್ಕಿಂತ ಕಡಿಮೆ ಕ್ರಿಯಾತ್ಮಕ ಅಂತ ಅದರ ಅರ್ಥ. ಆದ್ದರಿಂದ ಅದು ಸೀಸವನ್ನು ಪ್ರತ್ಯೇಕಿಸ್ಲಿಕ್ಕೆ ಆಗುದಿಲ್ಲ, ಅದರಿಂದ ಸ್ಥಾನಪಲ್ಲಟನಗೊಳಿಸ್ಲಿಕ್ಕೆ ಆಗುದಿಲ್ಲ. ಹಿಯರ್ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಲೆಡ್. So it cannot displace lead from its compound. ಓಕೆ, ಇನ್ನೊಂದು ಪ್ರಶ್ನೆ ಇದ್ದದ್ದು, ಸಮತಲ ಕನ್ನಡಿಯಿಂದ ರೂಪುಗೊಂಡಂತಹ ಪ್ರತಿಬಿಂಬದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದೆಲ್ಲ ನಿಜ ಅಂತ ಕೇಳಿದೆ, ಯಾವುದೆಲ್ಲ ಸರಿಯಾದದ್ದು ಅಂತ ಇದ್ದದ್ದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ದ ಇಮೇಜ್ ಫಾರ್ಮ್ಡ್ ಬೈ ಎ ಪ್ಲೇನ್ ಮಿರರ್ ಅಂತ ಇದ್ದದ್ದು. ಇದು ವಸ್ತುವಿನಷ್ಟೇ ಗಾತ್ರ ಇರ್ತದೆ. ಇಟ್ ಈಸ್ ಆಫ್ ದ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್. ಇದು ಸರಿಯೇ. ಇದು ಪಾರ್ಶ್ವ ಬದಲಾವಣೆ ಆಗಿದೆ. ಇಟ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಅದು ಕರೆಕ್ಟ್ ಅಲ್ಲ. ನಾವು ಬಲಬದಿ ಮತ್ತೆ ಎಡಬದಿ ವ್ಯತ್ಯಾಸ ಆಗುವಂತದ್ದು, ಅದು ಸರಿ. ಇದು ನಿಜವಾದ ಪ್ರತಿಬಿಂಬ, ಇಟ್ ಇಸ್ ರಿಯಲ್ ಇಮೇಜ್ ಅಂತ ಇದೆಯಲ್ಲ, ಅದು ತಪ್ಪು. ಅದು ತಪ್ಪು. ನಾನು ಬೆಳಕು ಪಾಠದಲ್ಲಿ ಇವುಗಳ ಬಗ್ಗೆ ಸತ್ಯ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ ಅಂದ್ರೆ ವರ್ಚುವಲ್ ಇಮೇಜ್ ಮತ್ತು ರಿಯಲ್ ಇಮೇಜ್ ಬಗ್ಗೆ ಎಲ್ಲ ತುಂಬಾ ವಿವರಣೆಗಳನ್ನು ಕೊಟ್ಟಿದ್ದೇನೆ. ಬಟ್ ಅದೆಲ್ಲ ಕನ್ನಡದಲ್ಲಿದೆ. ಖಂಡಿತವಾಗಿ ಅದನ್ನು ಒಂದ್ಸತಿ ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಠಗಳನ್ನು ಹಾಕಿದ್ದೇನೆ. ಇನ್ನೊಂದು, ಇದು ಕನ್ನಡಿಯ ಮುಂದೆ ಎಷ್ಟು ದೂರದಲ್ಲಿ ವಸ್ತು ಇದೆಯೋ ಅಷ್ಟು ಹಿಂದೆ ಇರ್ತದೆ ಅಂತ ಪ್ರತಿಬಿಂಬ. ಇಟ್ ಇಸ್ ಫಾರ್ಮ್ಡ್ ಆಸ್ ಫಾರ್ ಬಿಹೈಂಡ್ ದ ಮಿರರ್ ಆಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್. ಇದು ಕೂಡ ಸರಿಯಾದಂತಹ ಆಪ್ಷನ್, ಆಯ್ತಾ, ಸರಿಯಾದಂತಹ ಸ್ಟೇಟ್ಮೆಂಟ್. ಓಕೆ, ಹಾಗಾಗಿ ಇಲ್ಲಿ ತಪ್ಪಾದದ್ದು ಸಿ ಮಾತ್ರ. ಅಂದ್ರೆ A, B ಮತ್ತು D ಗಳು ಸರಿಯಾದಂತಹ ಉತ್ತರ ಆಗಿತ್ತು. ತುಂಬಾ ಜನ ಇದನ್ನು ತಪ್ಪು ಮಾಡಿದ್ದೀರಿ. ಅಂದ್ರೆ ಇಲ್ಲಿ ನಾವು ನಿಮಗೆ ವ್ಯತ್ಯಾಸ ಏನದಕ್ಕೆ ಇದ್ದದ್ದು ಅಂತ ಹೇಳ್ತೇನೆ. ಅಂದ್ರೆ ರಿಯಲ್ ಇಮೇಜ್ ಮತ್ತೆ ವರ್ಚುವಲ್ ಇಮೇಜ್ಗೆ ಇರುವಂತಹ ವ್ಯತ್ಯಾಸಗಳನ್ನು ನಾನು ಚಿತ್ರದಲ್ಲಿ ತೋರಿಸಿದ್ದೇನೆ. ಇಲ್ಲಿ ರಿಯಲ್ ಇಮೇಜ್ ಇಸ್ ಫಾರ್ಮ್ಡ್ ವೆನ್ ರೇಸ್ ಕನ್ವರ್ಜ್. ಮಸೂರದ ಮೂಲಕ ಅಥವಾ ಲೆನ್ಸಿನ ಮೂಲಕ ಕಿರಣಗಳು ಹಾದು ಬಂದು ಅಲ್ಲಿಂದ ಅದು ರಿಫ್ರಾಕ್ಷನ್ ಆಗ್ತದಲ್ಲ, ಅಥವಾ ಅದು ಅಲ್ಲಿಂದ ವಕ್ರೀಭವನಗೊಂಡು ಅನಂತರ ಅದು ಒಟ್ಟು ಸೇರ್ಬೇಕು. ಒಟ್ಟು ಸೇರಿ ಉಂಟಾದ್ರೆ ಅಲ್ಲಿ ನಿಮಗೆ ರಿಯಲ್ ಇಮೇಜ್ ಸಿಗುವಂತದ್ದು, ಅಥವಾ ನಿಜವಾದ ಪ್ರತಿಬಿಂಬ ಅಥವಾ ಸತ್ಯ ಪ್ರತಿಬಿಂಬ ಸಿಗ್ತದೆ. ಆದ್ರೆ ವೆರೆಸ್ ಎ ವರ್ಚುವಲ್ ಇಮೇಜ್ ಆಕರ್ಸ್ ವೆನ್ ರೇಸ್ ಓನ್ಲಿ ಅಪಿಯರ್ ಟು ಡೈವರ್ಜ್. ಇಲ್ಲಿ ಏನು, ಅವದು ಕಿರಣಗಳು ಹಾಯಿಸಿದ್ದು ಅದು ಡೈವರ್ಜ್ ಆಗಿರ್ತದೆ. ಅಂದ್ರೆ ಅದು ಒಟ್ಟು ಸೇರಿರುವುದಿಲ್ಲ, ದೂರ ದೂರಕ್ಕೆ ಹೋಗಿರ್ತದೆ. ಆ ದೂರ ಹೋದದನ್ನು ನಾವು ಹಿಂಬದಿಯಿಂದ ಅದನ್ನು ವೃದ್ಧಿಸಿದಾಗ ನಮಗೆ ಸಿಗುವಂತದ್ದು ಪ್ರತಿಬಿಂಬ. ಓಕೆ, ಅದನ್ನು ನಾವು ಮಿಥ್ಯಾ ಪ್ರತಿಬಿಂಬ ಅಂತ ಕರಿತೇವೆ. ಅದು ಕಿರಣಗಳು ಒಟ್ಟು ಸೇರಿ ಉಂಟಾದದ್ದಲ್ಲ, ನಾವು ಒಟ್ಟು ಸೇರಿಸುವುದು, ಅದನ್ನು ಎಕ್ಸ್ಟೆಂಡ್ ಮಾಡಿ ಸೇರಿಸುವುದು. ಓಕೆ, ಹಾಗಾಗಿ ಇನ್ನು ಇದು ನಿಮಗೆ GPSTR ಗೆಲ್ಲ ವಿವರಣೆ ಕೇಳಬಹುದು. ಅದಕ್ಕೋಸ್ಕರ ನಾನು ಪಟ್ಟಿ ಮಾಡಿ ಅಂತ ಕೇಳ್ಬೋದು, ಅದಕ್ಕೋಸ್ಕರ ಹಾಕ್ತಾ ಇರೋದು. ರಿಯಲ್ ಇಮೇಜ್ ಇಸ್ ಫಾರ್ಮ್ಡ್ ಬೈ ದ ಆಕ್ಚುಯಲ್ ಇಂಟರ್ಸೆಕ್ಷನ್ ಆಫ್ ಲೈಟ್ ರೇಸ್. ಆಗ್ಲೇ ಹೇಳಿದೆ ನಾನು, ಅಲ್ಲಿ ಒಂದಕ್ಕೊಂದು ಕಟ್ ಆಗಬೇಕು. ಕಟ್ ಆದ್ರೆ ಮಾತ್ರ ಅಲ್ಲಿ ಪ್ರತಿಬಿಂಬ ಉಂಟಾಗ್ತದಲ್ಲ, ಅದು ಅಂತಹ ಸಂದರ್ಭದಲ್ಲಿ ಮಾತ್ರ ಅದು ರಿಯಲ್ ಇಮೇಜ್ ಆಗಿರ್ತದೆ. ವರ್ಚುವಲ್ ಇಮೇಜ್ ಇಸ್ ಫಾರ್ಮ್ಡ್ ಬೈ ದ ಇಮ್ಯಾಜಿನರಿ ಇಂಟರ್ಸೆಕ್ಷನ್ ಆಫ್ ಲೈಟ್ ರೇಸ್. ಇಮ್ಯಾಜಿನರಿ ಅಂದ್ರೆ ನಾವಿಲ್ಲಿ ವೃದ್ಧಿಸುವುದು ಅಂತ ಹೇಳಿದ್ನಲ್ಲ, ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೇನೆ. ವೃದ್ಧಿಸಿ ಅದು ಒಟ್ಟು ಸೇರ್ತದೆ. ಅಂದ್ರೆ ಅದು ಡೈವರ್ಜ್ ಆಗಿರ್ತದೆ. ಅದನ್ನು ನೀವು ಹಿಂದಕ್ಕೆ ವೃದ್ಧಿಸುವಾಗ ಅದು ಒಟ್ಟು ಸೇರ್ತದಲ್ಲ, ಅಂತಹ ಸಂದರ್ಭದಲ್ಲಿ ಅದು ಪ್ರತಿಬಿಂಬವಾಗಿ ನಾವು ತೋರಿಸುವಂತದ್ದು. ಅದು ಪರದೆಯ ಮೇಲೆ ಹಿಡಿಲಿಕ್ಕೆ ಆಗುದಿಲ್ಲ. ರಿಯಲ್ ಇಮೇಜ್ ಅನ್ನು ನೀವು ಪರದೆಯ ಮೇಲೆ ಹಿಡಿಬಹುದು.
A real image can be formed in a screen, but a virtual image cannot be seen in the ಸ್ಕ್ರೀನ್. ಓಕೆ, ನಾವು ವಿ ಕ್ಯಾನ್ ಸಿ ಇನ್ ದ ಓನ್ಲಿ ಇನ್ ದ ಮಿರರ್. ನಾವು ಅದನ್ನು ಒಂದು ಕನ್ನಡಿಯಲ್ಲಿ ಅಥವಾ ಇದರಲ್ಲಿ ಮಸೂರದಲ್ಲಿ ನಾವು ಅದರಲ್ಲೇ ನೋಡಬಹುದಾದದ್ದು ಹೊರತು ಅದನ್ನು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಓಕೆ, ರಿಯಲ್ ಇಮೇಜ್ ಈಸ್ ಇನ್ವರ್ಟೆಡ್. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ರಿಯಲ್ ಇಮೇಜ್ ಎಲ್ಲಿ ನಿಮಗೆ ತಲೆ ಕೆಳಗಾದಂತಹ ಪ್ರತಿಬಿಂಬ ತೋರಿಸ್ತಾರೆ ಅದೆಲ್ಲ ರಿಯಲ್ ಇಮೇಜ್. ಯಾವ ಸಂದರ್ಭದಲ್ಲಿ ನೆಟ್ಟಗಿರುವಂತಹ ಪ್ರತಿಬಿಂಬ ಕಾಣ್ತದೆ ಅದೆಲ್ಲ ವರ್ಚುವಲ್ ಇಮೇಜ್ ಅಥವಾ ಮಿಥ್ಯಾ ಪ್ರತಿಬಿಂಬ. ಓಕೆ, ಇದಿಷ್ಟನ್ನು ನೆನಪಿಸಿಕೊಳ್ಳಿ. ಇನ್ನೊಂದು ಪ್ರಶ್ನೆ ಬೆಳಕಿಗೆ ಸಂಬಂಧಪಟ್ಟದ್ದೇ ಕೊಟ್ಟಿದ್ದೇನೆ ನಾನು. ಬೆಳಕಿನ ವಕ್ರೀಭವನ ಮತ್ತು ಪ್ರಸರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪು ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟದ್ದು. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಮಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರಿಫ್ರಾಕ್ಷನ್ ಅಂಡ್ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕೊಟ್ಟದ್ದು. ಫಸ್ಟ್ ಸ್ಟೇಟ್ಮೆಂಟ್, ಸ್ಟಾರ್ಸ್ ಟ್ವಿಂಕಲ್, ನಕ್ಷತ್ರಗಳು ಮಿನುಗ್ತವೆ. ಎರಡನೇದು, ಅತಿ ಎತ್ತರದಲ್ಲಿ ಹಾರುವ ಗಗನಯಾತ್ರಿಗೆ ಆಕಾಶ ನೀಲಿ ಬಣ್ಣದಲ್ಲಿ ಕಾಣುತ್ತದೆ. ಅದಕ್ಕೆ ನೀವು ತುಂಬಾ ಜನ ಆನ್ಸರ್ ಮಾಡಿದ್ದೀರಿ, ಅದು ತಪ್ಪು. ಸ್ಕೈ ಅಪಿಯರ್ಸ್ ಬ್ಲೂ ಟು ಆನ್ ಆಸ್ಟ್ರೋನಾಟ್ ಫ್ಲೈಯಿಂಗ್ ಅಟ್ ವೆರಿ ಹೈ ಆಲ್ಟಿಟ್ಯೂಡ್. ಮೂರನೆಯದು ಅಥವಾ ಸಿ, ನಿಜವಾದ ಸೂರ್ಯೋದಯಕ್ಕೆ 2 ನಿಮಿಷಗಳ ಮೊದಲು ಸೂರ್ಯನು ನಮಗೆ ಗೋಚರಿಸ್ತಾನೆ. ಅದು ಕರೆಕ್ಟ್ ಆದದ್ದು. ದ ಸನ್ ಇಸ್ ವಿಸಿಬಲ್ ಟು ಅಸ್ ಅಬೌಟ್ 2 minutes ಬಿಫೋರ್ ದ ಆಕ್ಚುಯಲ್ ಸನ್ರೈಸ್. ನೆಕ್ಸ್ಟ್ ಅದು ಗ್ರಹಗಳು ಮಿನುಗುವುದಿಲ್ಲ, ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್. ಅದು ಕೂಡ ಸರಿಯಾದಂತಹ ಹೇಳಿಕೆ. ಹಾಗಾದ್ರೆ ಯಾಕೆ ಅಲ್ಲಿ ಬ್ಲೂ ಅಲ್ಲ, ತಪ್ಪು? ಅದಕ್ಕೆ ಒಂದು ವಿವರಣೆ ಕೇಳ್ಬೋದು. ಇದು ಬಾಹ್ಯಾಕಾಶಯಾನಿಗೆ ಯಾಕೆ ಆಕಾಶ ಕಪ್ಪಾಗಿ ಕಾಣಿಸ್ತದೆ, ಈ ರೀತಿಯಲ್ಲೇ ಪ್ರಶ್ನೆ ಕೇಳ್ಬೋದು. ಅಥವಾ ಯಾವ ಬಣ್ಣ ಕಾಣಿಸ್ತದೆ, ಯಾಕೆ, ಈ ರೀತಿಯಲ್ಲೂ ಕೇಳ್ಬೋದು. ದ ಸ್ಕೈ ಲುಕ್ಸ್ ಬ್ರೈಟ್ ಅಂಡ್ ಬ್ಲೂ ಬಿಕಾಸ್ ಆಫ್ ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಆಕಾಶ ಹಾಗಾದ್ರೆ ನಮಗೆ ನೀಲಿ ಬಣ್ಣವಾಗಿ ಕಾಣಲಿಕ್ಕೆ ಕಾರಣ ಏನು? ವಾತಾವರಣದಲ್ಲಿರುವಂತಹ ಅನಿಲದ ಅಣುಗಳು ಮತ್ತು ಕಣಗಳು, ಇವುಗಳು ಬೆಳಕನ್ನು ಚದುರಿಸ್ತವೆ, ಡಿಸ್ಪರ್ಸ್ ಮಾಡ್ತವೆ. ಆಗ ನಮಗೆ ಆಕಾಶದಲ್ಲಿ ಬಣ್ಣಗಳು ಕಾಣಿಸ್ತದೆ, ನೀಲಿಯಾಗಿ ಕಾಣಿಸ್ತದೆ, ಎಲ್ಲ ಹೌದು. ಓಕೆ, ದ ಅಟ್ಮಾಸ್ಫಿರಿಕ್ ಸಬ್ಸ್ಟೆನ್ಸಸ್ ಅಂದ್ರೆ ಈ ಧೂಳಿನ ಕಣಗಳು ಅಥವಾ ಅನಿಲ ಕಣಗಳೆಲ್ಲ ಈಸ್ ಮಚ್ ಲೆಸ್ ಇನ್ ಹೈಯರ್ ಆಲ್ಟಿಟ್ಯೂಡ್. ಅತಿ ಎತ್ತರದಲ್ಲಿ ಅದು ಬಹಳ ಕಡಿಮೆ ಇದೆ. ಅಂಡ್ ದ ಅಮೌಂಟ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇಸ್ ಮಚ್ ಲೋವರ್ ಅಲ್ವಾ. ಖಂಡಿತವಾಗಿ ಅಲ್ಲಿ ಕಣಗಳು ಹೆಚ್ಚಿರುತ್ತಿದ್ರೆ ನಮಗೆ ಅದು ಅಲ್ಲಿ ಕೂಡ ಬ್ಲೂ ಕಾಣಿಸ್ತಾ ಇತ್ತು. ಬಟ್ ಪಾರ್ಟಿಕಲ್ಸ್ ಆರ್ ವೆರಿ ಸ್ಮಾಲ್ ಅಮೌಂಟ್, ಸೊ ವಿ ಕ್ಯಾನಾಟ್ ಸಿ ದ ಬ್ಲೂ ಲೈಟ್ ದೇರ್. ಓಕೆ, ಹೆಚ್ಚಿನ ಎತ್ತರದಲ್ಲಿ ವಾತಾವರಣದ ವಸ್ತು ತುಂಬಾ ಕಡಿಮೆ ಇರ್ತದೆ ಮತ್ತು ಬೆಳಕಿನ ಚದುರುವಿಕೆ ಪ್ರಮಾಣ ತುಂಬಾ ಕಡಿಮೆ ಇರ್ತದೆ. ಡ್ಯೂ ಟು ದ ಲೋ ಸ್ಕ್ಯಾಟರಿಂಗ್ ಆಫ್ ಲೈಟ್, ಹಾಗಾಗಿ ಲೋ ಸ್ಕ್ಯಾಟರಿಂಗ್ ಆಗ್ತದೆ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಟ್ ಹೈ ಆಲ್ಟಿಟ್ಯೂಡ್ ದ ಸ್ಕೈ ಲುಕ್ಸ್ ಡಾರ್ಕ್. ನಿಮಗೆ ಒಂದೇ ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂತ ಕೇಳಿದ್ರೆ, ಒಂದು ವಾಕ್ಯದಲ್ಲಿ ಬರಿಬೇಕು ಅಂತ ಕೇಳಿದ್ರೆ, ನೀವು ಎತ್ತರದಲ್ಲಿ ಕಡಿಮೆ ಬೆಳಕಿನ ಚದುರುವಿಕೆಯಿಂದಾಗಿ ಆಕಾಶ ಕತ್ತಲೆಯಾಗಿ ಕಾಣಿಸುತ್ತೆ, ಕಪ್ಪಾಗಿ ಕಾಣಿಸ್ತದೆ ಅಂತ ಬರೀಬಹುದು. ಡ್ಯೂ ಟು ದ ಲೋ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಟ್ ಹೈ ಆಲ್ಟಿಟ್ಯೂಡ್ ದ ಸ್ಕೈ ಲುಕ್ಸ್ ಡಾರ್ಕ್ ಅಂತ ಬರೀಬಹುದು. ಓಕೆ, 2 ಮಾರ್ಕ್ ಎಲ್ಲ ಇದ್ರೆ ನೀವಿಷ್ಟು ವಿವರಣೆಯನ್ನು ಬರಿಬೇಕು. ಕೆಳಗಿನವುಗಳಲ್ಲಿ ಯಾವುದು ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಸಮಯದಲ್ಲಿ ಸಂಭವಿಸುವ ಘಟನೆಗಳ ಸರಿಯಾದ ಅನುಕ್ರಮವಾಗಿದೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್? ಇದು ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅನ್ನು ನಾನು ಪಾಠ ಹಾಕಿದ್ದೇನೆ, SSLC ಮಕ್ಕಳಿಗೋಸ್ಕರ ಹಾಕಿದ್ದೇನೆ. ಅದರಲ್ಲಿ ಇದೆಲ್ಲ ವಿವರಣೆಗಳು ತುಂಬಾ ಕರೆಕ್ಟ್ ಆಗಿ ನಾನು ಕೊಟ್ಟಿದ್ದೇನೆ, ಖಂಡಿತವಾಗಿ ನೋಡ್ಕೊಳ್ಳಿ. ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಹಾಕಿದ್ದೇನೆ ನಾನು. ಇಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ? ಮೊಳಕೆ, ಭ್ರೂಣದ ರಚನೆ, ಪರಾಗಸ್ಪರ್ಶ, ಫಲೀಕರಣ, ಝೈಗೋಟ್ ವಿಭಜನೆ, ಸೀಡ್ಲಿಂಗ್, ಫಾರ್ಮೇಶನ್ ಆಫ್ ಎಂಬ್ರಿಯೋ, ಪಾಲಿನೇಷನ್, ಫರ್ಟಿಲೈಸೇಷನ್, ಡಿವಿಷನ್ ಆಫ್ ಝೈಗೋಟ್. ಇಲ್ಲಿ ಅನುಕ್ರಮವಾಗಿ ಇದೆಯೋ ಇಲ್ವೋ ಅಂತ ನೀವು ನೋಡ್ಬೇಕು. ಇದೆಲ್ಲವೂ ಅದರಲ್ಲಿ ಆಗುವಂತದ್ದೇ, ಆದ್ರೆ ಅದು ಒಂದರ ನಂತರ ಒಂದು ಕರೆಕ್ಟ್ ಆಗಿ ಇದೆಯಾ, ಸೀಕ್ವೆನ್ಸ್ ಅಲ್ಲಿ ಇದೆಯಾ, ಅದನ್ನು ನೋಡ್ಬೇಕು. ಭ್ರೂಣದ ರಚನೆ, ಮೊಳಕೆ, ಪರಾಗಸ್ಪರ್ಶ, ಫಲೀಕರಣ, ಝೈಗೋಟ್ ವಿಭಜನೆ, ಫಾರ್ಮೇಶನ್ ಆಫ್ ಎಂಬ್ರಿಯೋ, ಸೀಡ್ಲಿಂಗ್, ಪಾಲಿನೇಷನ್, ಫರ್ಟಿಲೈಸೇಷನ್, ಡಿವಿಷನ್ ಆಫ್ ಝೈಗೋಟ್, ಇದು ತಪ್ಪು. ನೆಕ್ಸ್ಟ್ ಮೂರನೇದೇನು ಕೊಟ್ಟಿದ್ದಾರೆ? ಪರಾಗಸ್ಪರ್ಶ, ಫಲೀಕರಣ, ಝೈಗೋಟ್ ವಿಭಜನೆ, ಭ್ರೂಣದ ರಚನೆ, ಮೊಳಕೆ. ಪಾಲಿನೇಷನ್ ಕರೆಕ್ಟ್, ಫಸ್ಟ್ ಪಾಲಿನೇಷನ್ ಆಗ್ಬೇಕು. ಅಲ್ಲಿ ಗಂಡು ಹೆಣ್ಣು ಎರಡು ಸೇರುವಾಗ ಝೈಗೋಟ್ ಉಂಟಾಗ್ತದೆ, ಫರ್ಟಿಲೈಸೇಷನ್ ಆಗ್ತದೆ. ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಉಂಟಾಯ್ತು. ನೆಕ್ಸ್ಟ್ ಝೈಗೋಟ್ ಡಿವಿಷನ್ ಆಗ್ತದೆ, ಝೈಗೋಟ್ ವಿಭಜನೆ ಆಗ್ತದೆ.
ಇನ್ನು ಅದರ ನೆಕ್ಸ್ಟ್ ಆಗುದೇನು, ಫಾರ್ಮೇಶನ್ ಆಫ್ ಭ್ರೂಣ, ಅದು ಭ್ರೂಣದ ರಚನೆ ಆಗ್ಬೇಕು, ಫಾರ್ಮೇಶನ್ ಆಫ್ ಎಂಬ್ರಿಯೋ ಆಗ್ಬೇಕು. ಎಂಬ್ರಿಯೋ ಆದ ನಂತರ ಅದು ಸೀಡ್ಲಿಂಗ್ ಅಂತ ಕರೆಯಲ್ಪಡ್ತದೆ, ಅಥವಾ ಮೊಳಕೆ ಬರಬಹುದಾದಂತಹ ಒಂದು ಬೀಜ ಅಂತ ಕರೆಯಲ್ಪಡ್ತದೆ. ಓಕೆ, ಇದಿಷ್ಟು ವಿಷಯಗಳು ನೆನಪಿಟ್ಕೊಳ್ಬೇಕು. ಇದರಲ್ಲಿ ಆಗ್ಬೇಕಾದದ್ದು ಪರಾಗಸ್ಪರ್ಶ, ಫಲೀಕರಣ, ಝೈಗೋಟ್ ವಿಭಜನೆ, ಅನಂತರ ಭ್ರೂಣದ ರಚನೆ, ಮೊಳಕೆ ಲಾಸ್ಟಿನದ್ದು. ಓಕೆ, ಇದು ಬಂದಂತಹ ಕ್ವಶನ್. ಇದು ಕೆಳಗಿನವುಗಳಲ್ಲಿ ಯಾವುದು ಜೀರ್ಣಾಂಗ ವ್ಯೂಹದಲ್ಲಿ ಆಹಾರದೊಂದಿಗೆ ಬೆರೆಯುವ ಮೊದಲ ಕಿಣ್ವವಾಗಿದೆ? ಇದಕ್ಕೆ ತಪ್ಪು ಬರ್ದಿದ್ದೀರಿ, ಪೆಪ್ಸಿನ್ ಬರ್ದಿದ್ದೀರಿ. ಪೆಪ್ಸಿನ್ ಮತ್ತು ರೆನಿನಲ್ಗಳ ಇರುವುದು ಎಲ್ಲಿ ಅಂತ ಹೇಳಿದ್ದು? ಜೀರ್ಣಾಂಗ ವ್ಯೂಹದಲ್ಲಿ ಯಾವ ಭಾಗದಲ್ಲಿ? ಜಠರದಲ್ಲಿ ಇರುವಂತದ್ದಲ್ವಾ. ಆದ್ರೆ ಇಲ್ಲಿ ಆಗ್ಬೇಕಾದದ್ದು ಅಮೈಲೇಸ್, ಬಾಯಿಯಲ್ಲಿ. ಅಮೈಲೇಸ್ ಕಿಣ್ವ ಬಾಯಿಯಲ್ಲಿರುವಂತದ್ದು ಅಲ್ವಾ, ಬಾಯಿಯಲ್ಲಿ ನಾವು ಜಗಿತೇವೆ. So, which one of the following is the first enzyme to mix with the food in the digestive tract is? Your answer must be amylase. What is amylase? ನಾವು ಜಗಿತೇವೆ ಅಲ್ವಾ, ಆ ಜಗಿಯುವಾಗ ಅಂದ್ರೆ ಜೀರ್ಣಕ್ರಿಯೆ ಪ್ರಾರಂಭ ಆಗುವ ಭಾಗ ಎಲ್ಲಿ ಅಂತ ಕೂಡ ಕೇಳ್ತಾರೆ, ಅದು ಕೂಡ ಬಾಯಿ ಅಂತಲೇ ಬರಿಬೇಕು. ಅಂದ್ರೆ ಲಾಲಾರಸ ಗ್ರಂಥಿಗಳು, ಲಾಲಾರಸ ಗ್ರಂಥಿಗಳು ಈ ದವಡೆಯ ಭಾಗದಲ್ಲಿ ಇರ್ತದೆ. ಇದು ಲಾಲಾರಸವನ್ನು ಸ್ರವಣೆ ಮಾಡ್ತದೆ, ಸಲೈವವನ್ನು ಸ್ರವಣೆ ಮಾಡ್ತದೆ. ಇದು ಆಹಾರವನ್ನು ತೇವಗೊಳಿಸ್ಲಿಕ್ಕೆ, ಒದ್ದೆಗೊಳಿಸ್ಲಿಕ್ಕೆ, ಮತ್ತು ಅದು ಮುದ್ದೆಯಾಗಿ ಆಹಾರ ಜಗದ ನಂತರ ಅದು ದೇಹದ ಒಳಗೆ ಅಥವಾ ಅನ್ನನಾಳದ ಒಳಗಡೆಗೆ ಸುಲಭವಾಗಿ ಚಲಿಸ್ಲಿಕ್ಕೆ ಇರುವಂತದ್ದು. ಅದರ ಜೊತೆಗೆ ಅದರಲ್ಲಿರುವಂತಹ ಏನು ಅಮೈಲೇಸ್ ಕಿಣ್ವ ಹೊಂದಿರ್ತದೆ. ಈ ಅಮೈಲೇಸ್ ಕಿಣ್ವ ಅಥವಾ ಎನ್ಸೈಮ್ ಇರ್ತದಲ್ಲ, ಇದನ್ನು ಕ್ರಿಯಾಲಿನ್ ಅಂತ ಕೂಡ ಕರೀತಾರೆ. ಇದು ಪಿಷ್ಟವನ್ನು ಸರಳ ಸಕ್ಕರೆಗಳಾಗಿ ವಿಭಜನೆ ಮಾಡ್ತದೆ. ಯಾವುದೆಲ್ಲ? ಮಾಲ್ಟೋಸ್ ಮತ್ತು ಡೆಕ್ಸ್ಟ್ರಿನ್ಗಳಾಗಿ ವಿಭಜನೆ ಮಾಡ್ತದೆ. ಓಕೆ, ಮತ್ತು ಅನಂತರ ಸಣ್ಣ ಸಣ್ಣ ಕಣಗಳಾಗಿ ಅದು ಗ್ಲೂಕೋಸ್ ಆಗೋದು ಸಣ್ಣ ಕರುಳಿನಲ್ಲಿ. ನೆನ್ಪಿಟ್ಕೊಳ್ಳಿ. ಫಸ್ಟ್ ವಿಭಜನೆ, ಅಥವಾ ಹೀಗೂ ಕೇಳ್ಬಹುದು, ಪಿಷ್ಟ ಫಸ್ಟಿಗೆ ಎಲ್ಲಿ ವಿಭಜನೆ ಆಗ್ತದೆ ಅಂತ ಕೇಳ್ಬಹುದು. ಸ್ಟಾರ್ಚ್ ಎಲ್ಲಿ ಫಸ್ಟ್ ಡಿವಿಷನ್ ಆಗುದು ಅಂತ ಕೇಳ್ಬಹುದು, ಡಿವೈಡ್ ಆಗ್ತದೆ ಅಂತ ಕೂಡ ಕೇಳ್ಬಹುದು. ಅಂತಹ ಸಂದರ್ಭದಲ್ಲಿ ನೀವು ಬಾಯಿ ಬರಿಬೇಕಾಗ್ತದೆ. ಓಕೆ, ದ ಡೈಜೆಸ್ಟಿವ್ ಪ್ರೊಸೆಸ್ ಸ್ಟಾರ್ಟ್ಸ್ ಇನ್ ಅವರ್ ಮೌತ್ ವೆನ್ ವಿ ಚ್ಯೂ, ಜಗಿವಾಗ. Our salivary glands make saliva, a digestive juice which moistens the food so it moves more easily through our esophagus into our stomach. Saliva contains the enzyme amylase, it's also called as ptyalin, which PTYALIN spelling, which is capable of breaking down starch into simpler sugars such as maltose and dextrin that can be further broken down in the small intestine. Okay. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೊಟ್ಟದ್ದು, ಸ್ಫಟಿಕಗಳನ್ನು ರೂಪಿಸ್ಲಿಕ್ಕೆ ತಾಮ್ರದ ಸಲ್ಫೇಟ್ ಅಣುವಿಗೆ ಸಂಬಂಧಿಸಿದ ನೀರಿನ ಅಣುಗಳ ಸಂಖ್ಯೆ CuSO4 ಆದ ನಂತರ ಅಲ್ಲಿ H2O ಎಷ್ಟಿರ್ತದೆ ಅಂದ್ರೆ ಅಣುಗಳು, ಅದು ಸ್ಫಟಿಕ ರೂಪದಲ್ಲಿ ಇರುವಾಗ. ದ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಸೋಸಿಯೇಟೆಡ್ ವಿತ್ ಕಾಪರ್ ಸಲ್ಫೇಟ್ ಮಾಲಿಕ್ಯೂಲ್ ಟು ಫಾರ್ಮ್ ಕ್ರಿಸ್ಟಲ್ ಈಸ್, ಕ್ರಿಸ್ಟಲ್ ಆಗ್ಲಿಕ್ಕೆ 2, 4, 5, 6 ಅಂತ ಕೊಟ್ಟದ್ದು. ಆನ್ಸರ್ ನಿಮ್ದು 5 ಆಗ್ಬೇಕಿತ್ತು, ತಪ್ಪು ಬರ್ದಿದ್ದೀರಿ. ತುಂಬಾ ಜನ 4 ಅಂತ ಬರ್ದಿದ್ದೀರಿ. ವಾಟ್ ಇಸ್ ದಿಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್? ಸ್ಫಟಿಕೀಕರಣ ನೀರು ಅಂದ್ರೆ ಏನು? ಅಂದ್ರೆ ಒಂದು ಸ್ಫಟಿಕೀಕರಣ ನೀರು ಅಂದ್ರೆ ಒಂದು ಲವಣ ಸೂತ್ರ ಘಟಕದಲ್ಲಿ, ಅಂದ್ರೆ ಒಂದು ಮಾಲಿಕ್ಯೂಲಿನಲ್ಲಿ ಅಥವಾ ಒಂದು ಅಣುವಿನಲ್ಲಿ ಇರುವಂತಹ ನೀರಿನ ಪ್ರಮಾಣ, ಅಂದ್ರೆ ಸ್ಫಟಿಕ ರೂಪಕ್ಕೆ ಬರ್ಬೇಕಿದ್ರೆ ಆ ನೀರಿನ ಅಣು ಅಲ್ಲಿ ತುಂಬಾ ಅವಶ್ಯಕತೆ ಇದೆ. ಅಂದ್ರೆ ಸ್ಫಟಿಕದ ರಚನೆಯ ಭಾಗವಾಗಿರುವ ನೀರಿನ ಅಣುಗಳನ್ನು ನಾವು ಸ್ಫಟಿಕೀಕರಣದ ನೀರು ಅಂತ ಕರಿತೇವೆ. ಇದು ಕೇಳ್ಬಹುದು, ಸ್ಫಟಿಕೀಕರಣ ನೀರು ಅಥವಾ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ಏನು ಅಂತ ಕ್ವಶನ್ ಕೇಳ್ಬಹುದು. ಸ್ಫಟಿಕದ ರಚನೆಯ ಭಾಗವಾಗಿರುವ ನೀರಿನ ಅಣುಗಳನ್ನು ನಾವು ಸ್ಫಟಿಕೀಕರಣ ನೀರು ಅಂತ ಕರಿತೇವೆ. Water of crystallization is the amount of water molecules which are present in one formula unit of salt. ಲವಣದಲ್ಲಿ. Okay, we can also say that the water molecules which form part of a structure of a crystal are called water of crystallization. ಯಾಕೆ ಬೇಕಿದು? ಇವು ಹರಳುಗಳಿಗೆ ಆಕಾರ ಮತ್ತು ಸ್ಫಟಿಕವನ್ನು ಕೊಡ್ತವೆ. ಒಂದು ನಿರ್ದಿಷ್ಟ ಸ್ಫಟಿಕದಲ್ಲಿ ನಿರ್ದಿಷ್ಟ ರಚನೆಗಳು ಇರ್ತದಲ್ಲ, ಅದನ್ನು ಕೊಡುವಂಥದ್ದು. ಮತ್ತು ಅದಕ್ಕೆ ಬಣ್ಣವನ್ನು ಕೊಡ್ತದೆ, ಕೆಲವುದಕ್ಕೆ ಬಣ್ಣವನ್ನು ಕೊಡ್ತದೆ. ಕಾಪರ್ ಸಲ್ಫೇಟ್ ಫಾರ್ ಎಕ್ಸಾಂಪಲ್ ನೀಲಿ ಬಣ್ಣ ಬರ್ಲಿಕ್ಕೆ ಕಾರಣ ಏನು? ಅದರಲ್ಲಿರುವಂತಹ ನೀರಿನ ಅಣುಗಳು. ಅದನ್ನು ಚೆನ್ನಾಗಿ ಕಾಯಿಸಿದ್ರೆ ಬಿಳಿ ಬಣ್ಣದ ಪುಡಿ ಆಗ್ತದೆ ಅದು, ಅಂದ್ರೆ ಅದರಲ್ಲಿದ್ದ ವಾಟರ್ ಮಾಲಿಕ್ಯೂಲ್ ಹೋಗ್ತದೆ ಮತ್ತು ಪುಡಿ ಪುಡಿ ಆಗ್ತದೆ. ಹರಳು ರೂಪದಲ್ಲಿದ್ದದ್ದು ಪುಡಿ ಪುಡಿ ಆಗಿರ್ತದೆ. ಓಕೆ,
ಪುನಃ ನೀವು ನೀರನ್ನು ಹಾಕಿದ್ರೆ ಅದು ಬ್ಲೂ ಕಲರ್ ಅನ್ನು ಮತ್ತೆ ಪುನಃ ಪಡೀತದೆ. ಅಂದ್ರೆ ಅದರ ಅರ್ಥ ಏನು? ಅದು ಅದಕ್ಕೆ ಬಣ್ಣ ಬಂದದ್ದು ಅದರಿಂದ ವಾಟರ್ ಮಾಲಿಕ್ಯೂಲ್ ಇಂದ. ಓಕೆ, ದೇ ಗಿವ್ ದ ಕ್ರಿಸ್ಟಲ್ಸ್ ದೇರ್ ಶೇಪ್ ಅಂಡ್ ಕ್ರಿಸ್ಟಲ್ ಸ್ಟ್ರಕ್ಚರ್, ಸಮಟೈಮ್ಸ್ ಕಲರ್ ಆಲ್ಸೋ. ಓಕೆ, ಕೆಳಗಿನ ಯಾವ ಅಂತಸ್ರಾವಕ ಗ್ರಂಥಿಗಳು ಮಾನವರಲ್ಲಿ ಜೋಡಿಯಾಗಿ ಕಂಡು ಬರುವುದಿಲ್ಲ? ಇದಕ್ಕೆ ಹೆಚ್ಚಿನವರು ಆನ್ಸರ್ ಬರೆದಿದ್ದೀರಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ನಾಟ್ ಫೌಂಡ್ ಇನ್ ಪೇರ್ಸ್ ಇನ್ ಹ್ಯೂಮನ್ಸ್? ಇಲ್ಲಿ ಎಡ್ರಿನಲ್ ಗ್ರಂಥಿ ಕೊಟ್ಟಿದೆ. ಇದು ಮೂತ್ರಪಿಂಡದ ಕಿಡ್ನಿಯ ಎರಡು ತುದಿ, ಮೇಲಿನ ತುದಿಗಳಲ್ಲಿ ಟೊಪ್ಪಿಯ ಹಾಗೆ ಇರುವಂತದ್ದು, ಕ್ಯಾಪ್ ತರ ಸ್ಟ್ರಕ್ಚರ್. ಪಿಟ್ಯೂಟರಿ ಅಂದ್ರೆ ಮೆದುಳಿನ ಬುಡದಲ್ಲಿರುವಂತದ್ದು, ಇದು ಒಂದೇ ಇರುವುದು. ವೃಷಣಗಳು ಟೆಸ್ಟಿಸ್ ಅಲ್ಲಿ ಅದು ಎರಡು. ಓಕೆ, ಅಂಡಾಶಯ ಕೂಡ ಎರಡು ಇರ್ತದೆ. ಹಾಗಾಗಿ ಇಲ್ಲಿ ನಿಮ್ಮ ಆನ್ಸರ್ ಪಿಟ್ಯೂಟರಿ ಆಗ್ಬೇಕು. ಸ್ವಲ್ಪ ಪ್ರಶ್ನೆಗಳನ್ನು ಕರೆಕ್ಟ್ ಆಗಿ ನೋಡಿಕೊಂಡು ನಂತರ ಆನ್ಸರ್ ಬರೀರಿ. ಆ ಪ್ರಶ್ನೆಯನ್ನು ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ. ಒನ್ ವರ್ಡ್ ನೀವು ಬರೇ ಒಂದು ಟಿಕ್ ಹಾಕ್ಲಿಕ್ಕೆ ಇರುವುದು, ಹಾಗಾಗಿ ಯೋಚಿಸ್ಲಿಕ್ಕೆ ನಿಮ್ಗೆ ಟೈಮ್ ಇದೆ. ಚೆನ್ನಾಗಿ ನೋಡಿಕೊಂಡು ಆನ್ಸರ್ ಮಾಡಿ. ಓಕೆ.